ಜಕ್ಕಲಿ ಮಾದಿಗ ಸಮುದಾಯದವರಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿ ನವೆಂಬರ್ 26, 1949ರಂದು ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದು, ಆ ದಿನವನ್ನೇ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸಂವಿಧಾನವೇ ದಾರಿದೀಪವಾಗಿದೆ. ಈ ಸಂದರ್ಭದಲ್ಲಿ ಶಿಕ್ಷಕ ಶರಣಪ್ಪ ಮಾದರ್ ಅವರು ಮಾತನಾಡಿದರು. ಜಗತ್ತಿನ ಯಾವ ದೇಶದ ಸಂವಿಧಾನ ಕರಡುಗಳು ಎದುರಿಸದ ಒಂದು ಸಮಸ್ಯೆಯನ್ನು ನಮ್ಮ ದೇಶದ ಸಂವಿಧಾನ ರಚನಾಕಾರರು ಎದುರಿಸಿದ್ದಾರೆ. ಇಲ್ಲಿನ ಜಾತಿ, ಲಿಂಗಾಧಾರಿತ ಮತ್ತು ಧಾರ್ಮಿಕ ತಾರತಮ್ಯವನ್ನು ಕಾನೂನಿನ ಮೂಲಕ ಮೀರುವ ಸವಾಲು ಇವುಗಳನ್ನು ನಿವಾರಿಸಿ ಸಮಾನತೆ ಮತ್ತು ಸಹೋದರತ್ವ ಸ್ಥಾಪಿಸಿದ ಹೊರತು ನಾವು ಒಂದು ದೇಶವಾಗಿ ಯಶಸ್ವಿಯಾಗಲು ಸಾಧ್ಯವಿಲ್ಲ ಎಂಬ ಅರಿವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆ ಕಾರಣಕ್ಕೆ ಭಾರತ ಸಂವಿಧಾನದ ಮಹಿಳೆ, ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ಎಲ್ಲ ಸಮುದಾಯಗಳನ್ನು ಒಳಗೊಳ್ಳುವ ಒಂದು ಕಾರ್ಯಸೂಚಿಯಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಫಕೀರಪ್ಪ ಮಾದರ್, ಯಲ್ಲಪ್ಪ ಮಾದರ್, ಹನುಮಂತ ಮಾದರ್, ರೇವಪ್ಪ ಮಾದರ್, ಭರಮಪ್ಪ ಮಾದರ್, ಪ್ರಶಾಂತ ಮಾದರ್, ಮಲ್ಲೇಶ್ ಮಾದರ್, ನಾಗರಾಜ್ ಮಾದರ್ ಮತ್ತು ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಸಂಪಾದಕರು ಅಂದಪ್ಪ ಮಾದರ್, ರಾಷ್ಟ್ರಕ್ರಾಂತಿ ನ್ಯೂಸ್, ಜಕ್ಕಲಿ. ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಉಪಾಸನೆಯ ಸ್ವಾತಂತ್ರ್ಯವನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಆಳ್ವಿಕೆಯಿಂದ ಸ್ವಾತಂತ್ರ್ಯಗೊಂಡ ನಂತರ ಭಾರತ ದೇಶಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇತ್ತು. ಆ ಸಂದರ್ಭದಲ್ಲಿ ಎನ್ ರಾಯ್ ಅಂತಕ್ಕಂಥವರು ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಒಂದು ಮನವಿಯನ್ನು ಸರ್ಕಾರದ ಮುಂದೆ ಇಡ್ತಾರೆ. ಇದಾದ ಮೇಲೆ ಸರ್ಕಾರವು ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ಸದಸ್ಯರನ್ನು ಹೊಂದಿಸಿ, ಕೆಲವೊಂದಿಷ್ಟು ಸದಸ್ಯರು ಅದರಲ್ಲಿ ಅಂಬೇಡ್ಕರ್ ಅವರು ಆ ಕರಡು ಸಮಿತಿಯ ಅಧ್ಯಕ್ಷರಾಗ್ತಾರೆ, ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗ್ತಾರೆ. ಹೀಗೆ ಇವರು 7 ಮಂದಿ ಒಂದು ಸಮಿತಿಯನ್ನು ಮಾಡಿ ಸಂವಿಧಾನ ರಚನಾ ಕಾರ್ಯಕ್ಕೆ ತೊಡಗುತ್ತಾರೆ. ಆ ಸಂವಿಧಾನ ರಚನೆ ಕಾರ್ಯಕ್ಕೆ ತೊಡಗಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು ಬೇರೆ ಬೇರೆ ಕಾರಣಗಳಿಂದ, ಒಬ್ಬರು ನಿಧನ ಹೊಂದಿದ್ರೆ, ಒಬ್ಬರು ವಿದೇಶಕ್ಕೆ ಹೋಗ್ತಾರೆ, ಇನ್ನೊಬ್ಬರು ಅನಾರೋಗ್ಯದ ಕಾರಣಕ್ಕೆ, ಹೀಗೆ ಬೇರೆ ಬೇರೆ ಸದಸ್ಯರೆಲ್ಲರೂ ಆ ಸಂವಿಧಾನ ಸಭೆಯ ರಚನಾ ಸಭೆಯಿಂದ ಹಿಂದುಳಿತಾರೆ. ಆವಾಗ ಸಂವಿಧಾನ ರಚನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೇಲೆ ಬರ್ತೈತಿ. ಅವರು ಇದನ್ನು ಸಮರ್ಥವಾಗಿ ಸಂವಿಧಾನವನ್ನು ರಚನೆ ಮಾಡಿ ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡು ಅನಂತರ ನವೆಂಬರ್ 26, 1949ನೇ ದಿನ ನಮ್ಮ ಸಂವಿಧಾನವನ್ನು ಅಂಗೀಕರಿಸಿಕೊಂಡು ಅದನ್ನು ನಾವು ನಮ್ಮ ಭಾರತ ಸರ್ಕಾರವು ಅದನ್ನು ಅಂಗೀಕರಿಸಿಕೊಳ್ಳತೈತಿ. ಮುಂದೆ 1950
ಜನವರಿ 26ರಂದು ಅದನ್ನು ಜಾರಿಗೆ ತಂದು ಭಾರತದಾದ್ಯಂತ ಆ ಸಂವಿಧಾನವು ಜಾರಿಗೆ ಅಂದಿನಿಂದ ಬರ್ತದೆ. ನಮ್ಮ ಭಾರತ ದೇಶವು ಇಂದಿನವರೆಗೂ ಸಮೃದ್ಧವಾಗಿ ಬೆಳೀಲಿಕ್ಕೆ ಮತ್ತು ಕಾನೂನುಬದ್ಧವಾಗಿ ನಡೆದುಕೊಂಡು ಬರಲಿಕ್ಕೆ ಈ ಸಂವಿಧಾನ ಮಹತ್ವಪೂರ್ಣದ್ದಾಗಿದೆ. ಪ್ರಪಂಚದಲ್ಲಿನೇ ಅತಿ ಕಠಿಣ ಮತ್ತು ಅತಿ ಸರಳವಾಗಿರತಕ್ಕಂಥ ಲಿಖಿತ ಸಂವಿಧಾನ ನಮ್ಮ ಭಾರತದ ಸಂವಿಧಾನವಾಗಿದೆ. ನಮ್ಮ ಭಾರತ ಸಂವಿಧಾನವು ಯಾವುದೇ ಜಾತಿ, ಧರ್ಮ, ಮತ, ಬಣ್ಣ, ಪ್ರದೇಶ ಇದ್ಯಾವುದನ್ನು ಲೆಕ್ಕಕ್ಕಿಲ್ಲದೇ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಭಾರತ ಸಂವಿಧಾನವು ಮಾಡಿಕೊಟ್ಟಿದೆ. ಅಂತಹ ಒಂದು ಮಹತ್ವದ ಕಾರ್ಯವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಮಹತ್ವದ ಕಾರ್ಯವನ್ನು ನಿಭಾಯಿಸಿ ಅವರಿಗೆ ಸರ್ಕಾರಕ್ಕೆ ಇದನ್ನು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ಈ ಭಾರತ ದೇಶವು ಸುಭದ್ರವಾಗಿ ನಡೀಲಿಕ್ಕೆ ಅವರು ದಾರಿದೀಪರಾಗಿದ್ದಾರೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ.